ನಮಸ್ಕಾರ ಸ್ನೇಹಿತರೆ, ಇವತ್ತು ಸಂಡೇ ಸೇಮ್ ಅಪರೂಪಕ್ಕೆ ವಿಡಿಯೋ ಮಾಡ್ತಾ ಇದ್ವಿ. ತುಂಬ ದಿನ ಆಗಿತ್ತು ಒಂದು ಶಾರ್ಟ್ ವಿಡಿಯೋ ಮಾಡಿ. ಸೊ ತೇಜನ್ ಬ್ರೋ ಅವಾಗವಾಗ ಊರಿಗೆ ಹೋಗ್ತಾ ಇರ್ತಾನೆ, ಇವನ್ ನಾನು ಅಲ್ಲಿ ಇಲ್ಲಿ ಬ್ಯುಸಿ ಆಗ್ತಿದ್ದೆ. ಸೊ ತುಂಬ ದಿನ ಆಯಿತು ವಿಡಿಯೋ ಮಾಡಿ. ಸೊ ಇವತ್ತೊಂದು ಸ್ಮಾಲ್ ವಿಡಿಯೋ ಮಾಡೋಣ ಅಂತ, ಇನ್ನೊಂದು ವಿಷಯ ಕೇಳೋಣ ಅಂತಿದ್ದೀನಿ ತೇಜನ್ಗೆ. ಏನು ಅಂದರೆ, ತೇಜ ಈಗ ದೇವ್ರಿಗೂ ಕೈ ಇದೆ ತಾನೆ? ಹೌದು ಇದೆ. ಮತ್ತೆ ಯಾಕೆ ಎಲ್ಲ ಪಾಪರು ನಮ್ಮ ಕೈಲೇ ಮಾಡಿಸ್ತಾನೆ? ಕರೆಕ್ಟ್ ಅಲ್ವಾ? ಕರೆಕ್ಟ್. ದೇವರೇ ಮಾಡ್ಬೋದೆಲ್ಲ ಪಾಪನು, ನಮ್ಮ ಕೈಲಿ ಯಾಕೆ ಮಾಡಿಸ್ತಾನೆ? ಕರೆಕ್ಟ್ ಅಲ್ವಾ? ಸೊ ಪಾಯಿಂಟ್ ಟು ಬಿ ನೋಟೆಡ್ ಸ್ನೇಹಿತರೆ. ಇದು ಏನಂದ್ರೆ, ಈಗ ದೇವರು ಎಲ್ಲ ಪಾಪನು ಮನುಷ್ಯರ ಕೈಯಲ್ಲೇ ಮಾಡಿಸ್ತಾ ಇರೋದ್ರಿಂದ ಈ ಒಂದು ಕ್ವಶನ್ ನನ್ನ ತಲೆಗೆ ಬಂತಿದ್ದು, ಯಾಕೆ ದೇವ್ರಿಗೂ ಕೈ ಇದೆ ಅಲ್ವಾ? ಹೌದು ಇದೆ. ಕರೆಕ್ಟ್ ತಾನೆ? ಹೌದು. ದೇವರೇ ಮಾಡ್ಬೋದಲ್ಲ, ನಮ್ಮ ಕೈಲಾದ್ರೂ ಮಾಡಿಸಿ ಮಜಾ ತಗೋತಾನೆ. ಸೊ ಇದು ತಪ್ಪು ಕಲ್ಪನೆ. ಅದು ದೇವ್ರಿಗೂ ಹೋಗಿ ಹೇಳಕ್ಕಾಗಲ್ಲ, ನಾವೇ ಮಾತಾಡ್ಕೊಂಡು ಬಗೆಹರಿಸ್ಕೋಬೇಕಷ್ಟೇ. ಓಕೆ ಫ್ರೆಂಡ್ಸ್, ಬಾಯ್. ಇದು ಇವತ್ತಿನ ಸಂಡೆಯ ಒಂದು ಕಿವಿ ಮಾತು ಅಂತಾನೆ ಅನ್ಕೊಳ್ಳಿ. ಎಂತ ಮುಂದಿನ ವಿಡಿಯೋಸ್ ಬರೋದು ತನಕ ಒಳ್ಳೆ ದಿನ. ವೆಯ್ಟ್ ಮಾಡಿ.